ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಂಗೆ ತುಂಬ ಸ್ಪೆಷಲ್, ಯಾಕಂದರೆ ನಾನು ಬೆಟ್ಟದ ಮೇಲೆ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಅದು ಶ್ರೀಲಂಕಾ ರಾವಣ ಪೀಕ್ ಮೇಲೆ. ನಾನು ನೆನ್ನೆ ಸೇಮ್ ಜಾಗಕ್ಕೆ ಟ್ರೆಕ್ ಮಾಡಿದ್ದೆ. ಆವಾಗ ಒಂದು ಅಜ್ಜ ನನಗೆ ಮೀಟ್ ಮಾಡಿದ್ರು. ಅವರು ಬೆಟ್ಟದ ಮೇಲೆ ಎಲ್ಲರಿಗೂ ಟೀ, ಜ್ಯೂಸ್ ಮತ್ತು ಫ್ರೂಟ್ಸ್ ಸೇಲ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಮಾತಾಡ್ತಾ ನನಗೆ ಕುಕ್ಕಿಂಗ್ ಐಡಿಯಾ ಬಂತು. ಸೊ ಐ ಆಸ್ಕ್ಡ್ ಹಿಮ್ ಲೈಕ್ ಇಫ್ ಐ ಕ್ಯಾನ್ ಕುಕ್ ದೇರ್. ಅವ್ರು ಹೇಳಿದ್ರು, ನಾಳೆ ಬನ್ನಿ, ನಾಳೆ ಬಂದುಬಿಟ್ಟು ನೀವು ಕುಕ್ ಮಾಡ್ಕೋಬೋದು ಮತ್ತು ನಮ್ಮದು ರಿಸೋರ್ಸಸ್ ಎಲ್ಲ ಯೂಸ್ ಮಾಡ್ಕೋಬೋದು ಅಂತ. ಹೌ ಲಕ್ಕಿ ಅಲ್ವಾ? ಸೊ ಅದಕ್ಕೆ ಇವತ್ತು ನಾವು ಹೊರಡ್ತಾ ಇದ್ದೀವಿ ಮತ್ತೆ ಟ್ರೆಕ್ ಮಾಡಿಕೊಂಡು ರಾವಣ ಪೀಕ್ ಮೇಲೆ. ಸೊ ಯು ಕ್ಯಾನ್ ಸಿ, ನಾವು ಟ್ರೈನ್ ಟ್ರ್ಯಾಕ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಟ್ರೆಕ್ನ. ಇಟ್ಸ್ ಬ್ಯೂಟಿಫುಲ್ ವ್ಯೂ, ಆಲ್ಸೋ ಡೇಂಜರಸ್. ವಿ ಹ್ಯಾವ್ ಟು ಬಿ ವೆರಿ ಸೇಫ್ ಆ್ಯಂಡ್ ಕೇರ್ಫುಲ್ ಹಿಯರ್. ಸೊ ಇವತ್ತು ನಮ್ಮ ಕುಕ್ಕಿಂಗ್ ಅಡ್ವೆಂಚರ್ ಶುರುವಾಗುತ್ತೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. ಇದು ನನ್ನ ಸೆಕೆಂಡ್ ಡೇ ಟ್ರೆಕ್ಕಿಂಗ್ ಸೇಮ್ ಸ್ಪಾಟ್ಗೆ. ಆದರೆ ಇವತ್ತು ತುಂಬ ಸ್ಪೆಷಲ್ಲು. ಕೆಳಗಡೆಯಿಂದನೇ ಕುಕ್ಕಿಂಗ್ ಐಟಮ್ಸ್ ಎಲ್ಲ ಕ್ಯಾರಿ ಮಾಡಿಕೊಂಡು ಮೇಲೆ 1 hour ಟ್ರೆಕ್ ಇದು. ಸೊ ನಮ್ಮ ಗೋಲ್ ಏನಂದರೆ ಮೌಂಟೇನ್ ಟಾಪ್ ಮೇಲೆ ಹೋಗ್ಬಿಟ್ಟು ಕುಕ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ದ ಪೀಕ್, ರಾವಣ ಪೀಕ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ನಾನೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಕೂಡ ಜಾಯ್ನ್ ಆಗಿ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನೋಡ್ತಿದ್ದೀರಲ್ಲ, ಇವರೇ ಅಜ್ಜ ನಮಗೆ ಪ್ಲೇಸ್ ಮತ್ತು ಫೈರು ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಕುಕ್ ಮಾಡೋದಕ್ಕೆ, ನಮ್ಮ ಗೋಲ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಈ ವಾಸ್ ವೆರಿ ಹ್ಯಾಪಿ ಸೀಯಿಂಗ್ ಅಸ್. ಲೈಕ್ ನೆನ್ನೆ ನಾನು ಹೇಳಿದೆ ಆ್ಯಂಡ್ ಇವ್ರು ರೆಡಿಯಾಗಿ ಬಂದುಬಿಟ್ಟಿದ್ದಾರೆ ಇಲ್ಲಿಗೆ ಅಂತ. ಫ್ರೆಶ್ ವೆಜಿಟೇಬಲ್ಸ್ ಕೆಳಗಡೆಯಿಂದ ಟೌನಿಂದ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಅದನ್ನೆಲ್ಲ ಕಟ್ ಮಾಡಿ, ಸೊ ದ ಗೋಲ್ ಈಸ್ ವಿಲ್ ಬಿ ಪ್ರಿಪೇರಿಂಗ್ ಆನಿಯನ್ ಪಕೋಡ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಶ್ರೀಲಂಕಾ ಮಸಾಲ ಎಲ್ಲ ಯೂಸ್ ಮಾಡಿಬಿಟ್ಟು ಕರಿ, ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ. ಮೊದಲಿಗೆ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಮುಂಚೆನೇ ನಾನು ಕಡಲೆ ಹಿಟ್ಟಲ್ಲಿ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಮೆಣಸಿನ್ಕಾಯಿನ ಹಾಕಿ ರೆಡಿಯಾಗಿಟ್ಟಿದ್ದೆ. ಸೊ ಇವಾಗ ನಾನು ಫಸ್ಟ್ ಚಾಲೆಂಜ್ ಏನಂದರೆ, ಹೈ ಆಲ್ಟಿಟ್ಯೂಡ್ ಮೇಲೆ ಕುಕ್ಕಿಂಗ್ ಮಾಡಬೇಕಾದ್ರೆ ವಿಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಫೈರ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಣ್ಣೆ ಹಾಕಿ ಬಿಸಿಯಾಗಿದೆ, ಅದರಲ್ಲಿ ಇವಾಗ ನಾನು ಮೆಣಸಿನ್ಕಾಯಿ ಬಜ್ಜಿನ ರೆಡಿಯಾಗಿಟ್ಟಿದ್ನಲ್ಲ ಅದು ಹಾಕ್ತಿದ್ದೀನಿ. ಸ್ವಲ್ಪ ಹೊತ್ತಿಗೆ ಕ್ರಿಸ್ಪಿಯಾಗಿರೋ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಸೊ ಹಿಯರ್ ಇಸ್ ಅವರ್ ಮೆಣಸಿನ್ಕಾಯಿ ಬಜ್ಜಿ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಶ್ರೀಲಂಕನ್ ಕರಿ ಮಾಡಿದೆ. ಅದಕ್ಕೆ ನಾನು ಪ್ರಾಪರ್ ಕೊಕೊನಟ್ ವಾಟರ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡಿರೋದು. ಸೊ here is the curry preparation.
I know I have missed a lot of pictures and videos here, ಬಟ್ ನನ್ನ ಹತ್ರ ಇದ್ದಷ್ಟು ನಾನು ಯುಟಿಲೈಸ್ ಮಾಡ್ಕೊಂಡು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಯು ಕ್ಯಾನ್ ಸಿ ಶ್ರೀಲಂಕನ್ ಕರಿ. ಆ್ಯಂಡ್ ಎಕ್ಸ್ಕ್ಯೂಸ್ ಮೀ ಫಾರ್ ಯೂಸಿಂಗ್ ಫುಟ್ವೇರ್ ದೇರ್. ಅಲ್ಲಿ ಸ್ವಲ್ಪ ಮುಳ್ಳು ಶಾರ್ಪ್ ಕಲ್ಲುಗಳಿರೋದ್ರಿಂದ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಶ್ರೀಲಂಕನ್ ಕರಿ ರೆಡಿ ಆಗ್ತಾ ಇದೆ ಆ್ಯಂಡ್ ಇಟ್ ವಾಸ್ ಯಮ್ಮಿ ವೆನ್ ವಿ ಟೇಸ್ಟೆಡ್ ಇಟ್. ಅಂಕಲ್ ತುಂಬ ಇಷ್ಟ ಆಗಿಬಿಡ್ತು, ಎಲ್ಲನೇ ಟ್ರೈ ಮಾಡಿದ್ರು. ಹಿ ವಾಸ್ ವೆರಿ ಹ್ಯಾಪಿ. ಸೊ ಫಸ್ಟ್ ನಾನು ಪ್ರಿಪೇರ್ ಆಗಿದ ತಕ್ಷಣವೇ ಫಸ್ಟ್ ನಾನು ಸರ್ವ್ ಮಾಡಿ ಅಂಕಲ್ಗೆ ಸರ್ವ್ ಮಾಡಿದೆ. ಮತ್ತು ನಮ್ಮ ಜೊತೆ ಒಂದು ಹುಡುಗ ಇದ್ದ, ಅವನಿಗೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಬಿಸಿ ಬಿಸಿ ಊಟ ಮೌಂಟೇನ್ ಪೀಕ್ ಮೇಲೆ. ಇಟ್ ವಾಸ್ ಅಮೇಝಿಂಗ್, ಐ ಕಾಂಟ್ ಟೆಲ್ ಯು. ಅಂಕಲ್ ನಮ್ಮ ಜೊತೆ ರಿಕ್ವೆಸ್ಟ್ ಮಾಡಿ ಅವ್ರ ಜೊತೆ ನಮ್ಮ ಪಿಕ್ಚರ್ ಬೇಕಂತ ಪಿಕ್ಚರ್ ತೆಗೆಸ್ಕೊಂಡ್ರು. ಓವರಾಲ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪ್ಲೀಸ್ ನೀವು ಟ್ರೈ ಮಾಡಿ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಮೌಂಟೇನ್ ಮೇಲೆ ಕುಕ್ಕಿಂಗ್ ಆಗಲಿ. ಫಸ್ಟ್ ಯು ವಿಸಿಟ್ ದ ರಾವಣ ಪೀಕ್, ಇಟ್ ಇಸ್ ಬ್ಯೂಟಿಫುಲ್.